ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಇಂದು ಭಾರತ ಬ್ರಿಟನ್ ಮುಕ್ತ ವ್ಯಾಪಾರ ಒಪ್ಪಂದ, ದಶಕದ ನಂತರ ದೇಶವೊಂದರ ಜೊತೆ ಚಾರಿತ್ರಿಕ ಒಪ್ಪಂದ, 1 ವರ್ಷದಲ್ಲಿ ಜಾರಿ ಸಾಧ್ಯತೆ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಮತ್ತೊಮ್ಮೆ ಜಾತಿಗಣತಿ. ನಾಡಹಬ್ಬ ದಸರಾ ರಜೆಯಲ್ಲಿ ಒಟ್ಟು 15 ದಿನ ಸಮೀಕ್ಷೆ, 1.65 ಲಕ್ಷ ಸಿಬ್ಬಂದಿಯಿಂದ ಗಣತಿ. ಸಿಎಂ ಸಿದ್ದರಾಮಯ್ಯ. ರಾಜ್ಯಕ್ಕೆ 1,449 ಕೋಟಿ ರೂಪಾಯಿ ಬೆಳೆ ಪರಿಹಾರ, 23 ಲಕ್ಷ ರೈತರ ಖಾತೆಗೆ ಶೀಘ್ರವೇ ಹಣ ಜಮಾ. ಕೇಂದ್ರದಿಂದ 2024-25ನೇ ಸಾಲಿನ ಮುಂಗಾರು ಹಂಗಾಮು ಬೆಳೆ ಹಾನಿ ಪರಿಹಾರ ಮಂಜೂರು. ಸಂಸತ್ತಿನಲ್ಲಿ ಮತಪಟ್ಟಿ ಪರಿಷ್ಕರಣೆ ಘರ್ಷಣೆ, ಪ್ರತಿಪಕ್ಷಗಳಿಂದ ಪ್ರತಿಭಟನೆ, ಸದನಗಳು ಮತ್ತೆ ಮುಂದೂಡಿಕೆ. 4ನೇ ಟೆಸ್ಟ್ ಉತ್ತಮ ಮೊತ್ತದತ್ತ ಭಾರತ. ಮೊದಲ ಇನ್ನಿಂಗ್ಸ್ನಲ್ಲಿ ಭಾರತ ಸ್ಥಿರ. ಯಶಸ್ವಿ ಜೈಸ್ವಾಲ್, ಸಾಯಿ ಸುದರ್ಶನ್ ಅರ್ಧಶತಕ, ಪಂತ್ಗೆ ಗಾಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಉಪರಾಷ್ಟ್ರಪತಿ ಆಯ್ಕೆಗೆ ಚುನಾವಣೆ ಪ್ರಕ್ರಿಯೆ ಆರಂಭಿಸಿದ ಆಯೋಗ. ಮುಂದಿನ 72 ಗಂಟೆಯೊಳಗೆ ವೇಳಾಪಟ್ಟಿ ಪ್ರಕಟ ಸಾಧ್ಯತೆ. ಪ್ರತಿ ಜಿಲ್ಲೆಗಳಲ್ಲಿ ಮಾದಕ ವಸ್ತು ಸಾಗಣೆ, ಬಳಕೆ ನಿಯಂತ್ರಿಸಿ ಶಾಲಿನಿ ತಾಕೀತು. ನಾರ್ಕೋ ಸಮನ್ವಯ ಸಮಿತಿ ಸಭೆಯಲ್ಲಿ ಸಿಎಸ್ ಸೂಚನೆ. ಸಣ್ಣ ವರ್ತಕರ ಜಿಎಸ್ಟಿ ಮನ್ನಾ. 40 ಲಕ್ಷ ವಹಿವಾಟು ದಾಟಿದರೆ ನೋಂದಣಿ ಕಡ್ಡಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ವಿವಿಧೆಡೆ ವರುಣಾರ್ಭಟ. ಕೊಚ್ಚಿ ಹೋದ ತಾತ್ಕಾಲಿಕ ಸೇತುವೆ, ಮರ ಬಿದ್ದು ದಂಪತಿ ಸಾವು. ಚೀನಾ ಓಪನ್ ಸೂಪರ್ ಬ್ಯಾಡ್ಮಿಂಟನ್, ಸಾತ್ವಿಕ್ ಚಿರಾಗ್ ಜೋಡಿಗೆ ಗೆಲುವು. ಪಿವಿ ಸಿಂಧು ಪ್ರೀ ಕ್ವಾರ್ಟರ್ ಫೈನಲ್ಗೆ.